ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಮ್ತಾಜ್ ಕಿಚನ್. ಇವತ್ತು ನಾವು ಹೈದ್ರಾಬಾದಿ ಮಟನ್ ಕರಿ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ರೆಸಿಪಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. 8 ಒಣಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 4 ಇಂಚು ಶುಂಠಿ. ಬನ್ನಿ ರುಬ್ಕೊಂಬರೋಣ. ಇದು ಇನ್ನೊಂದು ಮಸಾಲೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಬನ್ನಿ ಇದು ರುಬ್ಕೊಂಬರೋಣ. ಸಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎರಡು ಇಂಚು ಚಕ್ಕೆ, 4 ಲವಂಗ, 3 ಏಲಕ್ಕಿ, 3 ಹಸಿಮೆಣಸಿನ್ಕಾಯಿ, 1 ಪಲಾವ್ ಎಲೆ, ಕಸೂರಿ ಮೇಥಿ 1 ಸ್ಪೂನು, ಶಾಜೀರಿಗೆ 10 ಕಾಳು, ಕರಿಮೆಣಸು 20 ಕಾಳು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. 3 ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಉದ್ದುದ್ದ ಬಿರಿಯಾನಿ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 3 ಫ್ರೈ ಮಾಡೋಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನಿಷ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ ಈಗ ಆಗಿದೆ, ರೆಡ್ ಕಲರ್ ಆಗಿದೆ, ಸ್ವಲ್ಪ ಫುಲ್ ಬ್ರೌನಿ ಆಗಿದೆ. ಈ ಸಮಯದಲ್ಲಿ ನಾನು ಮೊದಲನೇ ಮಸಾಲೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೀ ಸ್ಪೂನು ಮೆಣಸಿನ್ಕಾಯಿ ಪೌಡರು. ಅದು ಬ್ಯಾಡಗಿ ಮೆಣಸಿ ಹಾಕಿದ್ದೀನಿ, ಅದಕ್ಕೆ ಅಷ್ಟು ಖಾರ ಇರಲ್ಲ, ಸೊ ಅದಕ್ಕೆ ಬೇರೆ ಮೆಣಸಿನ್ಕಾಯಿದು ಖಾರ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಅರಿಶಿನ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 2 ನಿಮಿಷ. ಆಗಿದೆ, ಫ್ರೈ ಆಗಿದೆ ಮಸಾಲೆ. ಈಗ ಮಟನ್ ಹಾಕ್ಕೋತಾ ಇದ್ದೀನಿ. 1 kg ಮಟನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. 1 kg ಮಟನ್ನು ತೊಳೆದು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ 1-2 ನಿಮಿಷ. ಅದಾದಮೇಲೆ 2ನೇ ಮಸಾಲೆ ಹಾಕಬೇಕಾಗತ್ತೆ. ಜಾಸ್ತಿ ಎಳೆದು ತೊಗೋಬಾರ್ದು, ಮೀಡಿಯಮ್ ಇರಬೇಕು ಮಟನ್ನು, ಆವಾಗೇ ಟೇಸ್ಟಾಗಿ ಬರುತ್ತೆ. ಬೆಂದಿದೆ ಮಟನ್ನು, ಸಖತ್ತಾಗಿ ಕಾಣ್ತಾ ಇದೆ, ಸಖತ್ ಫ್ಲೇವರ್ಫುಲ್ಲಾಗಿದೆ, ಘಮ ವಾಸನೆ ಬರ್ತಾಯಿದೆ, ಸೂಪರಾಗಿದೆ. ಒಂದ್ಸಲ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ಮಟನ್ನು ತುಂಬಾ ಸಾಫ್ಟಾಗಿದೆ, ಸಖತ್ತಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿದೆ. ಈ ಸಮಯದಲ್ಲಿ ನಾನು 2ನೇ ಮಸಾಲೆ ಹಾಕ್ತಾಯಿದ್ದೀನಿ. 2ನೇ ಮಸಾಲೆ ಕೊಬ್ಬರಿನೂ ಮತ್ತು ಟೊಮೆಟೊ ರುಬ್ಕೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ. ಇದು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಈಗ ಹಾಕಿ, ಗ್ರೇವಿ ಮಾಡ್ಕೊಳ್ಳೋದ್ರೆ ಗ್ರೇವಿ ಮಾಡ್ಕೊಳ್ಳಿ, ಕರಿ ಮಾಡ್ಕೊಳ್ಳೋದ್ರೆ ಕರಿ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳೋದಾದರೆ ಫ್ರೈನೂ ಮಾಡ್ಕೋಬೋದು. ಈಗ ನಾನು ಕರಿ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಜಾರ್ ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ ನಾನು, ವೇಸ್ಟ್ ಆಗಬಾರ್ದು ಅಂತ, ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನಾಗಿ ಚೆನ್ನಾಗಿ ತಿರುಕೊಳ್ಳಿ ಮಸಾಲೆ ಎಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು. 1-2 ನಿಮಿಷ ಕುದೀಲಿ. 2 ನಿಮಿಷ ಆಗಿದೆ, 2 ನಿಮಿಷ ಕುದ್ದಾಗಿದೆ. ಈಗ 3 ವಿಷಲ್ ಹೊಡ್ಕೊಂಬರೋಣ. ಈಗ ಆಗಿದೆ, ನೋಡೋಣ. ನೋಡಿ ಗೈಸ್, ಎಣ್ಣೆ ಎಲ್ಲ ಮೇಲ್ಗಡೆ ನಿಂತಿದೆ. ಈಗ ಕರಿ ಆಗಿದೆ, ಸೂಪರಾಗಿದೆ, ನೋಡೋಕ್ಕೆ ಸಕ್ಕತ್ತಾಗಿದೆ. ಒಂದ್ಸಲ ಮಾಡ್ಕೊಂಡು ನೋಡಿ. ಮಟನ್ ಬೆಂದಿದೆ. ಮಟನ್ನು ಬೆಂದ್ಬಿಟ್ಟಿದೆ. ಫೈನಲಿ ರೆಡಿಯಾಗಿದೆ.
ಮಟನ್ ಕರಿ ಚಪಾತಿ ಜೊತೆಗೆ, ನಾನ್ ಜೊತೆಗೆ ತಿನ್ಬೋದು, ರೈಸ್ ಜೊತೆಗೂ ತಿನ್ಬೋದು, ಕುಷ್ಕಾ ಜೊತೆಗೆ ತಿನ್ಬೋದು, ಬ್ರೆಡ್ ಜೊತೆಗೂ ತಿನ್ಬೋದು. ವೆರಿ ಟೇಸ್ಟಿಯಾಗಿರುತ್ತೆ. ಪರೋಟ, ನಾನು ಕುಷ್ಕಾ ಎಲ್ಲ ಜೊತೆಗೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ.